ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಕಾಳು ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಕುಕ್ಕರ್ಗೆ ಕಾಳು ನೆನೆಸಿಟ್ಟಿದ್ದೆ ನಾನು. ಅಳಸಂದ್ರೆ ಕಾಳು ಮತ್ತು ಹೆಸರು ಕಾಳು ಎರಡೂ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಮತ್ತು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಈಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು, ಕಾಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. 2 ಇಲ್ಲ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಕುಕ್ಕರ್ ಕೂಗೋದ್ರೊಳಗಡೆ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಹಸಿಮೆಣಸಿನ್ಕಾಯಿ ಹಾಗೆ 1 ಎಸಳು ಕರಿಬೇವು ತೊಗೊಂಡು ನೀಟಾಗಿ ಹುರ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಹುರ್ಕೊಂಡು ಅದ್ರ ಜೊತೆಗೆ ಗರಂ ಮಸಾಲ, ಧನಿಯಾ ಪೌಡರ್, ಅಚ್ಚಕಾರದ ಪುಡಿ, ಅರಶಿನ ಪುಡಿ, 4 ಪಾಯಿ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟೇ ಜೀರಿಗೆ. ಇದನ್ನು ತೆಂಗಿನಕಾಯಿ ತುರಿ ಜೊತೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದು ಸಿಡಿದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಒಂದು 70% ಬಾಡಿದ್ರೆ ಸಾಕಾಗುತ್ತೆ. ಇದು ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದ್ರ ಜೊತೆಗೆ ಹರವೆ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಸೊಪ್ಪು ನೀವು ಯಾವುದಾದ್ರೂ ಹಾಕ್ಕೋಬೋದು. ಹರವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಒಂದೇ ಒಂದು ಮೀಡಿಯಮ್ ಸೈಜ್ ಪಾರಮ್ ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾವು ಆವಾಗಲೇ ರುಬ್ಕೊಂಡಿದ್ವಲ್ಲ ಖಾರ, ಆ ಖಾರನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಅದ್ರ ಜೊತೆಗೆ ಇದಕ್ಕೆ ಸೊಪ್ಪಿಗೂ ಅದಕ್ಕೆಲ್ಲ ಉಪ್ಪು ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದನ್ನು ನೀರು ನೋಡಿಕೊಂಡು ನೀವು ಹಾಕ್ಕೋಬೋದು. ಆಲ್ರೆಡಿ ನಾವು ಕಾಳು ಬೇಯಿಸಿದ್ವಲ್ಲ, ಅದರಲ್ಲೂ ಸ್ವಲ್ಪ ನೀರಿರುತ್ತೆ. ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಈಗ ಇಷ್ಟು ಕುದ್ರೆ ಸಾಕಾಗುತ್ತೆ. ಈಗ ಕಾಳನ್ನು ಹಾಕ್ಕೊಳ್ಳೋಣ. ಕಾಳು ಚೆನ್ನಾಗಿ ಬೆಂದಿದೆ. ಆಲ್ರೆಡಿ ಉಪ್ಪು ಕೂಡ ಹಾಕಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಕಾಳು ಹಾಕೋದ್ಮೇಲೆ ಸಾಗು ರೆಡಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ತುಂಬ ನೀರು ಅನ್ನಿಸ್ತಿದೆ ಅಂತಂದರೆ ಸ್ವಲ್ಪ ಕಾಳನ್ನು ತೊಗೊಂಡು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ಚೆನ್ನಾಗಿ ಮಸ್ಕೋಬೋದು ನೀವು. ಹಾಗೆ ಮಸ್ಕೊಂಡು ಗಟ್ಟಿ ಬರುತ್ತೆ. ಕುದೀತಾ ತಣ್ಣಗೆ ಆದಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ. ನೋಡಿ, ಈ ರೀತಿ ತಿಕ್ನೆಸ್ ಬಂದ್ಬಿಡುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ, ರೆಡಿಯಾಗಿದೆ ಸಾಗು. ಈಗ ಕಾಳಿನ ಪಲ್ಯ ರೆಡಿ ಇದೆ. ಬನ್ನಿ ಈಗ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಜೋಳದ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಾದಿರೋಂಥ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಇದು ಹಿಟ್ಟು ಸರಿ ಇಲ್ಲ, ತುಂಬಾ ರಫ್ ಆಗಿತ್ತು ಹಿಟ್ಟಿದು. ಎಷ್ಟು ಜರಡಿ ಹಿಡಿದ್ರೂ ಅದು ಸಾಫ್ಟಾಗಿರಲಿಲ್ಲ, ಗೋಧಿ ಹಿಟ್ಟು ಥರ ಇರಲಿಲ್ಲ ಇದು. ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ನಿಧಾನವಾಗಿ. ಇದು ನನಗೆ ಹತ್ತತ್ರ ಒಂದು 15-20 ನಿಮಿಷ ಹಿಡೀತು ಇದನ್ನು ಕಲಿಸೋದಕ್ಕೆ. ಚೆನ್ನಾಗಿ ನಾದಿ ಕಲಿಸ್ಬೇಕಲ್ವಾ ಅಂತೇಳ್ಬಿಟ್ಟು ಚೆನ್ನಾಗಿ ಕಲಿಸ್ದೆ. ಬಟ್ ಆದರೂ ಇದು ರೊಟ್ಟಿ ಬರಲಿಲ್ಲ ನನಗಿದು, ತುಂಬ ರಫ್ ಆಗೋಯ್ತು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾವು ಎಷ್ಟು
ನಾದ್ಕೊಂಡು ಇದು ಮಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಬಟ್ ಇದು ಹಿಟ್ಟು ಏನಾಗಿತ್ತಪ್ಪ ಅಂದರೆ ಹಿಟ್ಟು ತುಂಬ ರಫ್ ಆಗಿತ್ತು, ನೈಸಾಗಿರಲಿಲ್ಲ, ಗೋಧಿ ಹಿಟ್ಟು ಥರ ನೈಸಾಗಿರಲಿಲ್ಲ. ಹಾಗಾಗಿ ನಾನು ಎಷ್ಟು ನಾದಿದ್ರೂ ಇದು ರೊಟ್ಟಿ ಬರಲೇ ಇಲ್ಲ. ಅಲ್ಲಿಗೂ ಒಂದು ಟ್ರೈ ಮಾಡಿದೆ ಸ್ಟಾರ್ಟಿಂಗಲ್ಲಿ, ತುಂಬಾ ರಫಾಗಿ ಬಂತು, ರೊಟ್ಟಿ ಚೆನ್ನಾಗಿರಲಿಲ್ಲ. ನೋಡಿ ನಾನೀಗ ಅದಕ್ಕೇನು ಮಾಡಿದೆ ಅಂತ. ನೋಡಿ ಈಗ ಒಂದು ಅದಕ್ಕೆ ಬಂದಿದೆ, ಆದರೂ ಚೆನ್ನಾಗಿ ನಾದಿ 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 ಹಬ್ಬ ಕೈಯೆಲ್ಲ ನೋವು ಬರುತ್ತೆ. ಅದು ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡಿ ಈಗ ಒಂದು ಈ ಅದಕ್ಕೆ ಬಂದಿದೆ. ಈಗ ಬರೀ ಜೋಳದ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ರೊಟ್ಟಿ. ಇದು ನೋಡಿ ತುಂಬ ರಫಾಗಿ ಬರುತ್ತೆ, ಚೆನ್ನಾಗಿರಲಿಲ್ಲ. ಹಾಗಾಗಿ ಮತ್ತೆ ನಾನೇನು ಮಾಡಿದೆ, ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡೆ. ಗೋಧಿ ಹಿಟ್ಟು ಒಂದು 3-4 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಬಂತು. ಹಿಟ್ಟು ನೈಸಾಗಿದ್ದರೆ ಮೇ ಬಿ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಇದು ತುಂಬ ರಫ್ ಆಗಿತ್ತು, ಹಾಗಾಗಿ ಚೆನ್ನಾಗಿ ಬಂದಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ನೋಡಿ ಇದು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೆ. ರೊಟ್ಟಿ ಬೇಯೋದು ಕೂಡ ಸ್ವಲ್ಪ ನಿಧಾನ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಬಂತು. ಗೋಧಿ ಹಿಟ್ಟು ಹಾಕ್ಕೊಂಡು ಆದಮೇಲೆ ಸಾಫ್ಟಾಗೂ ಬಂತು, ಸೇಮ್ ನಮ್ಮ ಜೋಳದ ರೊಟ್ಟಿ ಥರನೇ ತೆಳ್ಳಗೆ ತುಂಬ ಚೆನ್ನಾಗಿ ಬಂತು. ನಾನು ಬರೀ ಜೋಳದ ಹಿಟ್ಟಲ್ಲಿ ಮಾಡಿದ ರೊಟ್ಟಿ ತುಂಬ ರಫ್ ಆಗಿತ್ತು. ನೋಡಿ ಈ ರೀತಿ ದಪ್ಪಕ್ಕಿತ್ತು, ಚೆನ್ನಾಗಿರಲಿಲ್ಲ, ಒಂಥರ ನೋಡಿ ಈ ರೀತಿ ಇತ್ತು. ನನಗೆ ಬರಲಿಲ್ಲ ಮೇನ್ ಮಾಡ್ಲಿಕ್ಕದು. ಬಟ್ ಇದು ಕೂಡ ಸೇಮ್ ನಮಗೆ ಹೊರಗಡೆ ಸಿಗುತ್ತಲ್ಲ ರೊಟ್ಟಿ, ಜೋಳದ ರೊಟ್ಟಿ, ಅದೇ ರೀತಿ ಇತ್ತು. ಇದು ಕೂಡ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಹಾಕ್ಕೋಬೇಕು. ಈಗ ಒಂದು 1/4 kg ನಾವು ಜೋಳದ ಹಿಟ್ಟು ತೊಗೋತೀವಿ ಅಂತಂದರೆ ಒಂದು 50 ಗ್ರಾಮ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಡಿಫ್ರೆನ್ಸ್ ಏನಿರಲಿಲ್ಲ ನಮಗೆ ಹೊರಗಡೆ ಸಿಗೋ ಜೋಳದ ರೊಟ್ಟಿಗೂ ಇದಕ್ಕೂ, ಅಷ್ಟು ಚೆನ್ನಾಗಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.